ದೀಪಾವಳಿ ಮಾಡ್ತೀರಿ ಮನ್ಯಾಗ. ದೀಪಾವಳಿ ಹಬ್ಬದ ದಿವಸ ಲಕ್ಷ್ಮೀ ಪೂಜೆ ಮಾಡ್ತೀರಿ. ಅವು ಎಂದೂ ಹಾಕೊಂಡವ್ರಲ್ಲ, ಆದ್ರೆ ದೀಪಾವಳಿಗೆ ಮಾತ್ರ ಎಲ್ಲ ಬಂಗಾರ ಸಾಮಾನು ಅದಕ್ಕೆ ಲಕ್ಷ್ಮಿಗೆ ಹಾಕಿರ್ತೀರಿ. ಲಕ್ಷ್ಮಿಗೆ ಹಾಕಿ ಪೂಜೆ ಮಾಡಿ ಎಲ್ಲ ಮಾಡಿ ಮಕ್ಕೊಂಡಾಗ ರಾತ್ರಿ 12 ಕಳ್ಳ ಬರ್ತಾನೆ ಮನೆಗೆ. ಬಂದು ಬಂಗಾರ ಸಾಮಾನು ತಗೊಂಡು ಕಳು ಮಾಡ್ಕೊಂಡು ಹೋಗುವಾಗ ನಿಮ್ಮ ಮನೆಯೊಳಗೆ ಸಾಕಿದ ನಾಯಿ, ನಿಮ್ಮ ಮನ್ಯಾಗ ಸಾಕಿದ ನಾಯಿ ಕಳ್ಳಗೆ ಹಿಡಿದು ಬೊಗಳಿ ನಿಮ್ಮನ್ನು ಎಬ್ಬಿಸ್ತೈತಿ. ಅವಾಗ ಬಂಗಾರ ಸಾಮಾನು ನೀವೆಲ್ಲ ತಕ್ಕೊಂಡು ಕಳ್ಳಗೆ ಪೊಲೀಸ್ ಸ್ಟೇಷನ್ ಕೊಡ್ತೀರಿ. ಬೆಳಿಗ್ಗೆ ಮನೆಗೆ ಬಂದವ್ರು ಹೇಳ್ತಾರೆ, ನಿನ್ನೆ ನಿಮ್ಮ ಮನೆಗೆ ಕಳ್ಳರು ಬಂದಿದ್ರಂತಲ್ಲ. ಅವಾಗ ನೀವು ಹೇಳೋ ಮಾತೆ, ಹೌದಪ್ಪ ನಿನ್ನೆ ಕಳ್ಳರು ನಮ್ಮ ಮನೆಗೆ ಬಂದಿದ್ರು, ಎಲ್ಲ ಬಂಗಾರ ಸಾಮಾನು ತಗೊಂಡು ಕಳ್ಳ ಹೊಂಟಾಗ ನಮ್ಮ ಮನ್ಯಾನ ನಾಯಿ ಎಲ್ಲ ಬಂಗಾರ ಸಾಮಾನು ಅವನು ಬೊಗಳಿ ಹಿಡಿದು ಉಳಿಸ್ತಪ್ಪ, ನಮ್ಮ ಪಾಲಿಗೆ ನಮ್ಮ ಮನೆ ನಾಯಿ ದೇವರಾತು ಅಂತ. ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಇದೆ, ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ? ಇದನ್ನ ತತ್ವದರ್ಶಿಗಳು ಚಿಂತನೆ ಮಾಡಿದ್ರು. ನಾಯಿ ದೇವರಾಗ್ಲಿಕ್ಕೆ ಸಾಧ್ಯ ಐತಿ, ಮನುಷ್ಯ ಯಾಕೆ ದೊಡ್ಡವಾಗಲಿಲ್ಲ? ಮನುಷ್ಯ ಯಾಕೆ ದೇವರಾಗಲಿಲ್ಲ? ಯೋ ವೇತ್ತಿ ತತ್ವತಃ ಜನ್ಮ ಕರ್ಮಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಯಾರೂ ಹುಟ್ಟಿನಿಂದ ಭೂಮಿ ಮೇಲೆ ದೊಡ್ಡವರಾಗಿಲ್ಲ, ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ. ಅವರು ಮಾಡುವ ಒಳ್ಳೆಯ ಕರ್ಮದಿಂದ ದೊಡ್ಡವರಾಗ್ತಾರಂತ ಶ್ರುತಿ ಹೇಳ್ತದೆ. ಹುಟ್ಟಿನಿಂದ ಯಾರೂ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ, ಕರ್ಮದಿಂದ ದೊಡ್ಡವನಾಗ್ತಾನೆ ಮನುಷ್ಯ. ಈಗ ನೀವು ನೀರು ಕುಡಿದು ಅಪ್ಪವ್ರು ಹೇಳಿಲ್ಲ ಆಗಲೇ ಬಾಟಲ್ ಎಲ್ಲಿ ಬೇಕಲ್ಲಿ ಒಗಿತೀರಂತಂದು. ಈಗ ನೀವು ನೀರು ಕುಡಿದು ಬಾಟಲ್ ಹಿಂಗೆ ಒಗಿರಿ, ಅದನ್ನ ಯಾರು ತಗೊಂಡು ಹೋಗ್ತಾರೆ? ಮುಡ್ಕೋದವ್ರು ಒಯ್ತಾರಿಲ್ಲ ಅದನ್ನು. ಅದೇ ನೀರಿನ ಬಾಟಲ್, ಬಿಸಿಲೇರಿ ಬಾಟಲ್, 1 ಲೀಟರ್ ಬಾಟಲ್ನೊಳಗೆ ನೀರು ತುಂಬ್ರಿ. ನೀವು ಹಂಗ ಕುಡ್ದು ಒಗ್ದಿದ್ರೆ ಯಾರೋ ಪುಕ್ಕಟೆ ಒಯ್ತಾರ, ಪುಕ್ಕಟೆ ಸಹಿತ ತಗೊಳ್ಳೋದಿಲ್ಲ, ಎಲ್ಲರೂ ಹಿಂಗೆ ಒದ್ಕೊಂತ ಹೋಗ್ತಿರ್ತೀವಿ. ಅದನ್ನು ಮುಡ್ಕೋದವ್ರು ಒಯ್ತಾರ ಅದನ್ನು. ಅದೇ ಬಾಟಲ್ ನೀವು 1 ಲೀಟರ್ ಚಲೋ ಫಿಲ್ಟರ್ ನೀರು ತುಂಬ್ರಿ, 25-30 ರೂಪಾಯಿಗೆ ಹೋಗ್ತೈತಿ. ಅದೇ ಬಾಟಲ್ದೊಳಗೆ 1 ಲೀಟರ್ ಚಲೋ ಆಕಳ ಹಾಲು ತುಂಬ್ರಿ, ಅದು 100 ರೂಪಾಯಿಗೆ ಮಾರಾಟ ಆಗ್ತೈತಿ. ಅದೇ ಬಾಟಲ್ದೊಳಗೆ ಚಲೋ ದೇಶಿ ತುಪ್ಪ ತುಂಬ್ರಿ, ಅದು 500-1000 ರೂಪಾಯಿಗೆ ಹೋಗ್ತೈತಿ. ಬಾಟಲ್ಗೆ ಕಿಮ್ಮತ್ತಿಲ್ಲ, ಬಾಟಲ್ದೊಳಗೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಬಾಟಲ್ ಕಿಮ್ಮತ್ತು ಹೆಂಗೆ ನಿರ್ಧಾರ ಆಗುತ್ತೋ ಹಂಗೆ ದೇಹಕ್ಕೆ ಕಿಮ್ಮತ್ತಿಲ್ಲ, ಮನುಷ್ಯನಿಗೆ ಕಿಮ್ಮತ್ತಿಲ್ಲ. ಮನುಷ್ಯನೊಳಗೆ ಏನು ತುಂಬುತ್ತೀವಿ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ, ಅವನ ಗುಣ ನಿರ್ಧಾರ ಆಗ್ತೈತಿ. ಜನ್ಮ ಕರ್ಮಚ ಮೇ ದಿವ್ಯಂ ಯೋ ವೇತ್ತಿ ತತ್ವತಃ. ಮನುಷ್ಯ ದೊಡ್ಡವಾಗುವುದು ಅವನ ಗುಣದಿಂದ ದೊಡ್ಡವಾಗ್ತಾನೆ. ಒಂದು ಮಥುರಾದೊಳಗೊಂದು ಘಟನೆ ನಡೀತು. ಮಧ್ಯಪ್ರದೇಶದ ಒಬ್ಬ ಹೆಣ್ಮಗಳು ಪೂಲ್ವತಿ ದೇವಿ ಅಂತ ಆಕೆ ಹೆಸರು. ಆ ಹೆಣ್ಮಗಳು ಯಜಮಾನ್ ತೀರ್ಕೊಂಡ ಮೇಲೆ ಸಣ್ಣ ವಯಸ್ಸಿಗೆ ಮಥುರಾಕ್ ಹೋದ್ಲು. ಮಥುರಾಕ್ ಹೋದ ಮೇಲೆ ಅಲ್ಲಿ ಒಂದು ದೇವಸ್ಥಾನ. ಆಕೆ ಮಾಡಿದ ಕೆಲಸ ಏನು ಅಂದ್ರೆ, ಬಡವಿ ಹೆಣ್ಮಗಳು ದೇವಸ್ಥಾನಕ್ಕೆ ಯಾರು ಬರ್ತಾರಲ್ಲ ಬಂದವರು ಪಾದರಕ್ಷೆ ಕಾಯ್ತಿದ್ಲು. ಪಾದರಕ್ಷೆ ಕಾಯ್ದು 1 ರೂಪಾಯಿ 2 ರೂಪಾಯಿ 1 ರೂಪಾಯಿ 2 ರೂಪಾಯಿ ಇಸ್ಕೊಂಡು ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ಲು. ಒಂದಿಷ್ಟು ದುಡ್ಡು ಕಲೆಕ್ಟ್ ಮಾಡಿ ತಂದೊಂದಿಷ್ಟು ಊರಾಗ ಒಂದಿಷ್ಟು ಸಣ್ಣ ಮನಿ ಇತ್ತು, ಅದನ್ನು ಮಾರಿ ಪಾದರಕ್ಷೆ ಕಾಯುವ ಹೆಣ್ಮಗಳು ಮಥುರಾದೊಳಗ ಯಾರೋ ಬಂದವರು ಅತಿಥಿಗಳೆಲ್ಲ ಬರ್ತಿದ್ರಲ್ಲ, ಯಾತ್ರಿಗಳು ಮಥುರಾಕ್ ಬಂದವರು ಬೀದಿ ಮೇಲೆ ಮುಕ್ಕೊಂತಿದ್ರು ಅಂತ ತಿಳ್ಕೊಂಡು ಪಾದರಕ್ಷೆ ಕಾಯುವ ಹೆಣ್ಮಗಳು ಪೂಲ್ವತಿ ದೇವಿ ಪಾದರಕ್ಷೆಯಿಂದ ಬಂದ ದುಡ್ಡಿನಿಂದ ಒಂದು ಧರ್ಮಶಾಲೆ ಯಾತ್ರಿ ನಿವಾಸ ಕಟ್ಟಿಸಿದ್ಲು. ದೊಡ್ಡವಳಾದ್ಲು. ಪಾದರಕ್ಷೆ ಕಾಯುವ ಹೆಣ್ಮಗಳೊಳಗೆ ಎಷ್ಟು ದೊಡ್ಡ ವಿಚಾರ ಅಂದ್ರೆ, ಮನುಷ್ಯ ದೊಡ್ಡವನಾಗುವುದು ಜನ್ಮದಿಂದ ಯಾರೂ ದೊಡ್ಡವರಾಗುವುದಿಲ್ಲ, ಕರ್ಮದಿಂದ ದೊಡ್ಡವರಾಗ್ತಾರೆ. ಮನುಷ್ಯನಿಗೆ ಇದನ್ನು ಕಲಿಸ್ಬೇಕು. ತಂದೆ ತಾಯಿ ಕಲಿಸೋದು ಮಕ್ಕಳಿಗೆ ಇದನ್ನು ಕಲಿಸ್ಬೇಕು. ಏನು ಸಂಸ್ಕಾರ ಕೊಡ್ತೀವಿ ನಾವು ಮಕ್ಕಳಿಗೆ? ಒಬ್ಬ ತಂದಿದ್ನಂತ, ಮಂದಿ ಊರಾಗೆಲ್ಲ ಬೈತಿದ್ರಂತ ಅವನಿಗೆ. ಇವ ಭಾಳ ಕೆಟ್ಟವ ಅದಾನ. ಅವ ಊರ್ ಮಂದಿಗೆಲ್ಲ ಬೈತಿದ್ದ, ಕಟ್ಟಿ ಕುಂದಿರ್ತಿದ್ದ. ಕಟ್ಟಿ ಕುಂತು ಯಾರ ಅವ್ರ ಓಣಿ ಮನಿ ಮುಂದೆ ಹಾಯಿಸಿ ಅಡ್ಡಾಡ್ತಾರ ಅವ್ರಿಗೆಲ್ಲ ಬೈತಿದ್ದ.
ಅವ ಬೈಯೋದಕ್ಕೆ ಊರನ್ ಮಂದಿ ಇವ ಏನು ಕೆಟ್ಟವದನ ಅಂತ ಅನ್ನಿಸ್ಕೊಂಡು ಸಾಕಾತ್ ಮುದುಕಗ. ಅದು ಇನ್ನೊಂದು ಕ್ಷಣಕ್ಕೆ ಹೋಗಿ ಬಿಡ್ತಿತ್ತು ಮೇಲೆ. ಸಾವು ಸಮೀಪ ಬಂತು. 4 ಜನ ಮಕ್ಕಳಿಗೆ ಕರೆದು ಹೇಳ್ದೆ, ಏನಪ್ಪ ನಂದಂತೂ ಮುಗೀತು, ಊರಾಗ ಬರೀ ನನಗೆ ಜನ ಇವ ಭಾಳ ಕೆಟ್ಟವ ಅಂದರು, ಏನಾರ ಮಾಡ್ರಿ, ಜನ ಹಿಂಗೆ ಅನ್ಬೇಕಲ್ಲ, ಇವ್ರನ್ನ ನೋಡಿದ್ರೆ ಇವ್ರ ಅಪ್ಪನ ಭಾಳ ಒಳ್ಳೆಯವಪ್ಪ ಅಂತ ಅನಿಸಿರ್ಬೇಕು, ಅಂಥದ್ದೊಂದು ಕೆಲಸ ಮಾಡ್ರಿ. ಅವ್ರ ಮಕ್ಕಳಂದ್ರೆ ಇದನ್ನು ಬಿಡು, ನಾವು ಮಾಡಿ ತೋರಿಸ್ತೀವಿ ಅಂದ್ರೆ ಅವ್ರು. ಇದು ಮುದುಕ್ ಹೋದ ತಕ್ಷಣ ಅವ ಅಪ್ಪ ಊರಾಗೆಲ್ಲ ಬೈತಿದ್ನಲ್ಲ, ಇವ್ರ ಮಕ್ಕಳು ಏನು ಮಾಡಿದ್ರು ಅಂದ್ರೆ, ಅಪ್ಪನ ಮಾತೇನು, ಏನಾರ ಮಾಡ್ಲಪ್ಪ, ಊರಾಗ ಮಂದಿ ಮಕ್ಕಳಕ್ಕಿಂತ ಅಪ್ಪ ಭಾಳ ಒಳ್ಳೆಯವ ಅಂತ ಅನ್ಬೇಕಪ್ಪ, ನಾ ಒಳ್ಳೆಯವ ಅಂತ ಅನ್ಬೇಕು. ಇವ್ರು 4 ಮಂದಿ ಮಕ್ಕಳು ಏನು ಮಾಡಿದ್ರು, ಅಪ್ಪ ತೀರ್ಕೊಂಡ ಮೇಲೆ ಒಂದು ಲಟ್ಟ ಬಡಿಗೆ ತಗೊಂಡ್ರು. ಯಾರು ಬರ್ತಾರ ಅವ್ರಿಗೆಲ್ಲ ಬಡ್ಕೊಂತ ಅಡ್ಡಾಡೋದು ಮನೆ ಮುಂದೆ. ಬಡಿಸ್ಕೊಂಡು ಮಂದಿ ಅಂದರು, ಇವ್ರ ಮಕ್ಕಳು ನೋಡಿದ್ರೆ ಇವ್ರ ಅಪ್ಪನ ಭಾಳ ಒಳ್ಳೆವಿದ್ನಪ್ಪ ಅಂತ ಅವ್ರು ಅಂತಿದ್ರಂತವ್ರು. ಮಕ್ಕಳಿಗೆ ಕಲಿಸುವ ಸಂಸ್ಕಾರ ಎಷ್ಟು ದೊಡ್ಡದಿರಬೇಕು. ಒಬ್ಬ ಬಡವಿ ತಾಯಿ ಬಡವಿ ತಾಯಿ ಇನ್ನೊಬ್ಬರ ಮನ್ಯಾಗ ಮುಸುರಿ ತಿಕ್ಕಿ ಬದುಕ್ತಿದ್ಲು. ಮಗನಿಗೆ ಕರೆದು ಹೇಳಿದ್, ನನಗೆ ವಯಸ್ಸಾತಪ್ಪ, ಭಾಳ ದಿವಸಂತ ಮಂದಿ ಮನ್ಯಾಗ ಕೆಲಸ ಮಾಡಿ ನಿನಗೆ ಓದಿಸೋದು, ಇನ್ನು ಮ್ಯಾಲ ಮಗ ನೀ ದೊಡ್ಡವ ಆಗಬೇಕು ಅಂತ ತಾಯಿ ಹೇಳಿದ್ಲು. ನಮಗೆ ಅಕಸ್ಮಾತ್ ಅಂದಿದ್ರೆ ಆತ್ ಬಿಡು, ನಾ ದೊಡ್ಡವಾದೆ ಅಂತ ಹೊಂಟು ಬಿಡ್ತಿದ್ವಿ. ಮಗ ಕೇಳ್ದ, ಹೌದೇವ ನೀನು ದೊಡ್ಡವ ಆಗ್ಬೇಕಂತ ಹೇಳ್ತಿ, ದೊಡ್ಡವ ಆಗ್ಬೇಕಾದ್ರೆ ಏನು ಮಾಡಬೇಕು? ಅವಾಗ ತಾಯಿ ಹೇಳಿದ ಮಾತು ಅಂದ್ರೆ, ಬಿಗಿನ್ ಯುವರ್ ಡೇ ವಿತ್ ಗಾಡ್, ಎಂಡ್ ಯುವರ್ ಡೇ ವಿತ್ ಗಾಡ್, ಡೆಫಿನೆಟ್ಲಿ ಒನ್ ಡೇ ಯು ಬಿಕಮ್ ಲೈಕ್ ಗಾಡ್. ಮಗ ನೀ ದೊಡ್ಡವ ಆಗಬೇಕಾದ್ರೆ ಏನು ಮನಿ ಬಿಡಬೇಕಾಗಿಲ್ಲ, ಮಠ ಬಿಡಬೇಕಾಗಿಲ್ಲ, ಸಂಸಾರ ಬಿಡಬೇಕಾಗಿಲ್ಲ, ವ್ಯಾಪಾರ ಬಿಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಬೆಳಿಗ್ಗೆ ಏಳುವಾಗ ಚಲೋ ವಿಚಾರದಿಂದ ಕಣ್ಣು ತೆಗಿ, ಮತ್ತು ರಾತ್ರಿ ಮಲಗುವಾಗ ಚಲೋ ವಿಚಾರದಿಂದ ಕಣ್ಣು ಮುಚ್ಚು, ಸಾಕು, ನೀ ದೊಡ್ಡವಾಗ್ತಿ ಅಷ್ಟೆ. ದೊಡ್ಡ ವಿಚಾರದಿಂದ ಏಳೋದು, ದೊಡ್ಡ ವಿಚಾರದಿಂದ ಮಲಗಿ ಬಿಟ್ರೆ ಊರನ್ ಜನ ಒಂದು ದಿವಸ ನಿನಗೆ ಹಿಂಗೆ ಅಂತಾರಲ್ಲ, ಊರಾಗ ಇವ ಭಾಳ ದೊಡ್ಡ ವ್ಯಕ್ತಿ ಅಂತ ಊರು ಜನ ಕೊಂಡಾಡ್ತಾರೆ. ಏನೂ ಮಾಡೋದಿಲ್ಲ. ಬೆಳಿಗ್ಗೆ ದೊಡ್ಡ ವಿಚಾರದಿಂದ ಏಳುವುದು, ದೊಡ್ಡ ವಿಚಾರದಿಂದನೇ ಮಲಗುವುದು. ಮನುಷ್ಯ ದೊಡ್ಡವಾಗಬೇಕಾದ್ರೆ ಜನ್ಮದಿಂದಲ್ಲ, ಜನ್ಮ ಕರ್ಮ ಚ ಮೇ ದಿವ್ಯ. ಇದನ್ನ ದಾರ್ಶನಿಕರು ಹೇಳಿದ್ದಿದ್ದು. ಮನುಷ್ಯ ಕರ್ಮದಿಂದ ದೊಡ್ಡವಾಗ್ತಾನ, ಕರ್ಮದಿಂದ ದೊಡ್ಡವಾಗ್ತಾನೆ. ಅಪ್ಪಗಳೆಲ್ಲ ಹೇಳಿದ್ರಲ್ಲ, ಸುಖ ಎಲ್ಲಿಂದ ಬರ್ತೈತಿ ಅಂದ್ರೆ ಪುಣ್ಯದ ಕೆಲಸದಿಂದ ಅವ ದೊಡ್ಡವಾಗ್ತಾನ. ಆದ್ರೆ ನನಗೊಂದು ಸಮಸ್ಯೆ ಏನಾತಿವತ್ತಂದ್ರೆ, ಅವರು ಅಪ್ಪವ್ರು ಹೇಳಿದ್ರು ದಾನ ಮಾಡಿದ್ರೆ ಪುಣ್ಯ ಬರ್ತೈತಿ ಅಂತ. ಅವ್ರು ಏನು ಹೇಳಿ ಬಂದರು ಅಂದ್ರೆ, ಕೊಪ್ಪಳಜ್ಜವರಿಗೆ ನಾವು ಸಮಯ ದಾನ ಮಾಡುತ್ತೇವೆ ಅಂತ ಹೇಳಿ ಕುಂತ್ರವ್ರು. ಅಂದ್ರೆ ಸಮಯ ದಾನ ಮಾಡಿದವ್ರಿಗೆ ಪುಣ್ಯ ಬಂತು, ತೊಗೊಂಡವ್ರಿಗೆ ನಮಗೇನಾಕೈತೆ ಅಂತ ಚಿಂತೆ ನಮಗಷ್ಟೇ. ನಮ್ಮ ಕೃಷ್ಣಾನಂದಪ್ಪ ಅವ್ರು ಹೇಳಿದ್ರು, ದಾನ ಮಾಡಬೇಕು, ಪುಣ್ಯ ಬರ್ತದೆ. ಎಷ್ಟು ಜನ ಭೂಮಿಯ ಮೇಲೆ